ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬೇಬಿ, ನಾನೇನೋ ಹೇಳ್ಬೇಕು ನಿನಗೆ. ನನಗೆ ಕೇಳೋದಕ್ಕೆ ಮೂಡಿಲ್ಲ. ಕೇಳಿಸ್ಕೋ ಬೇಬಿ, ಪ್ಲೀಸ್. ಮೂವಿ ನೋಡ್ತಿರೋದು ಕಾಣಿಸ್ತಿಲ್ವಾ? ಡಿಸ್ಟರ್ಬ್ ಮಾಡಬೇಡ, ಹೋಗು. ಅಯ್ಯೋ, ನಮ್ಮ ಸಂಸಾರನೇ ಡಿಸ್ಟರ್ಬ್ ಆಗಿದೆಯಲ್ಲ. ಹೋಗೋ ಸುಮ್ಮನೆ. ಏನು ಗೊತ್ತಾ ಬೇಬಿ, ಇಬ್ರು ಪ್ರೀತಿಸಿ ಮದ್ವೆ ಆದ್ರಂತೆ. ಇಬ್ರಿಗೂ ಒಬ್ರನ್ನ ಕಂಡ್ರೆ ಇನ್ನೊಬ್ರಿಗೆ ತುಂಬಾ ಪ್ರೀತಿ ಅಂತೆ. ಆದ್ರೆ ಏನ್ ಮಾಡೋದು, ಅವ್ರ ಪ್ರೀತಿನ ಅವ್ರ ಮನೆಯವರು ಒಪ್ಪಲಿಲ್ಲ. ಆ ಹುಡುಗಿಗೆ ಬೇರೆ ಮದುವೆ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಆದ್ರೆ ಆ ಹುಡುಗಿ ತಾನು ಪ್ರೀತಿಸಿದ ಹುಡುಗನಿಗೋಸ್ಕರ ಹಸೆ ಮನೆಯಿಂದನೇ ಎದ್ದು ಬಂದ್ಲಂತೆ. ಏನು ನಮ್ಮ ಕತೆನ ನನಗೆ ಹೇಳ್ತಿದ್ಯಾ? ನನ್ನ ಜೀವನದಲ್ಲಿ ಮಾಡಿದ ದೊಡ್ಡ ಮಿಸ್ಟೇಕ್ ಅಂದ್ರೆ ಅದು ಒಂದೇ. ಮತ್ತೆ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೂ ನನಗಿಷ್ಟ ಇಲ್ಲ. ಅಯ್ಯೋ, ನಮ್ಮ ಕತೆ ಅಲ್ಲಮ್ಮ. ಅದೇ ಮತ್ತೆ ನಮ್ಮ ಕತೆಲಿ ನಾನು ನಿನ್ನ ಮೇಲೆ ಪ್ರೀತಿ ಇದೆ ಅಂತ ಬರಲಿಲ್ಲ. ನಿನ್ನ ಹತ್ರ ದುಡ್ಡಿದೆ ಅನ್ನೋ ಕಾರಣಕ್ಕೆ ಬಂದಿದ್ದು. ನೀನು ನೋಡಿದ್ರೆ ಇಂಥ ಬಿಕಾರಿ. ಹೋಗ್ಲಿ ಬಿಡು, ಅದನ್ನ ಎಷ್ಟು ಸರಿ ಅಂತ ಹೇಳಿ ಬೇಜಾರು ಮಾಡ್ಕೋತೀಯ? ನನ್ನ ಜೀವನನೇ ಹಾಳು ಮಾಡಿ ಬೀದಿಗೆ ತಂದು ನಿಲ್ಸಿದ್ಯಾ. ಇವಾಗೇನೋ ದೊಡ್ಡದಾಗಿ ಹೇಳಕ್ ಬಂದ್ಬಿಟ್ಟೆ. ಹೋಗ. ಕತೆ ಹೇಳ್ತೀನಿ ಕೇಳು ಬೇಬಿ. ಅವರು ಅಷ್ಟೆಲ್ಲ ಕಷ್ಟಪಟ್ಟು ಮದುವೆ ಆಗಿ ಸುಖ ಸಂಸಾರ ನಡೆಸ್ತಿದ್ರ. ಆಗ ಯಾರೋ ಒಬ್ರು ಆ ಹುಡುಗಿ ತಲೆ ಕೆಡಿಸಿದ್ರು. ನಿನ್ ಗಂಡನ ಹತ್ರ ದುಡ್ಡಿಲ್ಲ, ಅವ್ನು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತ ತಲೆಗೆ ತುಂಬಿ ಪಾಪ ಅವರಿಬ್ಬರನ್ನ ಬೇರೆ ಮಾಡಿಬಿಟ್ರು. ಆ ಪ್ರೀತಿನ ಸಮಾಧಿ ಮಾಡಿಬಿಟ್ರು. ಸರಿಯಾಗೆ ಮಾಡಿದಾಳೆ. ದುಡ್ಡಿಲ್ದೇ ಇರೋರ ಹತ್ರ ಮತ್ತೆ ಹೇಗೆ ಸಂಸಾರ ಮಾಡಬೇಕು? ಹಾಗಿದ್ರೆ ದುಡ್ಡಿಲ್ದೇ ಇರೋರು ಮನುಷ್ಯರೇ ಅಲ್ವಾ? ಅಲ್ಲ, ಆ ಹುಡುಗಿಗೆ ಅಷ್ಟಾದ್ರೂ ಅರ್ಥ ಆಗೋದು ಬೇಡವಾ? ಮದುವೆ ಅನ್ನೋದು ಪವಿತ್ರ ಬಂಧ. ಗಂಡ ಹೆಂಡತಿನ, ಹೆಂಡತಿ ಗಂಡನ್ನ ಯಾವಾಗ್ಲೂ ಬಿಟ್ಕೊಡ್ಬಾರ್ದು. ಅವರೊಂಥರ ಟೀಮ್ ಪ್ಲೇಯರ್ಸ್ ಇದ್ದ ಹಾಗೆ. ಇಷ್ಟಪಟ್ಟಾಗಿರೋ ಮದುವೆನ ಕೊನೆವರೆಗೂ ಉಳಿಸ್ಕೊಳ್ಳೋದಕ್ಕೆ ಇಬ್ರು ಪ್ರಯತ್ನ ಪಡಬೇಕಲ್ವಾ ಬೇಬಿ? ಅವ್ರವ್ರ ಇಷ್ಟ ಕಣೋ. ಅವ್ರಿಗೆ ಏನ್ ಬೇಕಿದ್ರು ಮಾಡ್ಕೊಂಡು ಹಾಳಾಗಿ ಹೋಗ್ಲಿ. ಈ ಕತೆನ ನೀನ್ ನನಗೆ ಯಾಕೆ ಹೇಳ್ತಿದ್ಯಾ? ಲೈಫಲ್ಲಿ 1000 ಜನ ಬರ್ತಾರೆ ಹೋಗ್ತಾರೆ. ಆದ್ರೆ ಯಾರ್ದೋ ಹೇಳಿಕೆ ಮಾತ್ಗೆ, ಯಾವುದೋ ಆಮಿಷಕ್ಕೆ ಬಲಿಯಾಗಿ ಸಂಬಂಧನ ಕಳ್ಕೋಬಾರ್ದಲ್ವಾ? ಸ್ಟ್ರೈಟ್ ಆಗಿ ವಿಷಯಕ್ಕೆ ಬಾ. ನನಗೆ ಕೆಲಸ ಇದೆ. ಏನಿಲ್ಲ ಬೇಬಿ, ಇತ್ತೀಚೆಗೆ ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳನ್ನ ಮರಳು ಮಾಡೋರು, ಕಿವಿ ತುಂಬೋರು ಜಾಸ್ತಿ ಆಗೋಗಿದ್ದಾರೆ. ಅದರಿಂದ ಸಂಸಾರಗಳು ಹಾಳಾಗುತ್ತಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಓಕೆ, ಅದಕ್ಕೆ ನಾನೇನು ಮಾಡಬೇಕು? ನೀನು ಸ್ವಲ್ಪ ಎಚ್ಚರವಾಗಿರು ಅಂತ ಹೇಳಕ್ ಬಂದೆ. ಆಯ್ತಪ್ಪ ತಂದೆ, ಇರ್ತೀನಿ. ನೀನು ಹೋಗೋ. ಹಿಂಗಪ್ಪ ಇವಳಿಗೆ ಹೇಳೋದು ಅರ್ಥನೇ ಮಾಡ್ಕೋತಿಲ್ವಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.